ಓಪನಬಲ್ ಇದು. ಓಕೆ ಓಕೆ ಸ್ಟೋರೇಜ್ ಬರುತ್ತೆ. ಫಸ್ಟ್ ಕ್ವಾಲಿಟಿ ಸೀಸಮ್ ವುಡ್ ನಮ್ಮಲ್ಲಿ ಇರೋದು. 6 ಸೀಟರ್ ಡೈನಿಂಗ್. ಇದು ಬಂದು ನೋಡಿ ಡಿಸೈನ್ ಫುಲ್ ಕಾರ್ವಿಂಗ್ ಚೇರ್ ಬರುತ್ತೆ ಇದು. ಓಹೋ ಇದು ಸಕ್ಕತ್ತಾಗಿದೆ ನೋಡಿ. 3 ಸ್ಟೂಲ್ಸ್ ಬರುತ್ತೆ. ಯೂನಿಕ್ ಆಗಿದೆ ಇದು. ಒಂದ್ರ ಮೇಲೆ ಇದು ನೋಡಿ ಪ್ಯೂರ್ ಟೀಕ್ ವುಡ್ ಇದು. ಇಲ್ಲಿ ತೋರಿಸ್ತೀನಿ ಲೈಕ್ ಆಂಟಿಕ್ ಪೀಸ್ ತರ ನೋಡಿ. ಇದು ವಿತ್ ಕೀಬೋರ್ಡ್ ಬರುತ್ತೆ. ಕೀಬೋರ್ಡ್ ಸಹ ಬರುತ್ತೆ. ಓಕೆ ಟೀ ಟೇಬಲ್ ಅಂತಾನು ಕರಿಬಹುದು. ಓಕೆ ನೋಡಿ ಇದು 4 ಸ್ಟೂಲ್ಸ್ ಇದು. ಇದರಲ್ಲಿ 2 ಸ್ಟೂಲ್ಸ್ ಬರುತ್ತೆ ನಿಮಗೆ. ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಆಂಟಿಕ್ ಫರ್ನಿಚರ್ ಶಾಪ್ಗೆ ವಿಸಿಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಕಂಪ್ಲೀಟ್ಲಿ ಸೀಸಮ್ ವುಡ್ ಕಂಪ್ಲೀಟ್ ಶಾಪ್ ಇದು. ನಾವು ಹಳೆ ಕಾಲದಲ್ಲಿ ನೋಡ್ತಾ ಇರ್ತೀವಲ್ಲ, ನಮ್ಮ ಅಜ್ಜಿ ಮನೆಗೆ ಹೋದಾಗ, ತಾತನ ಮನೆಗೆ ಹೋದಾಗ, ಅಥವಾ ಚಿಕ್ಕಮಂಗ್ಳೂರು ಸೈಡ್ ಹೋದಾಗ ಒಂದು ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಆ ಒಂದು ವುಡ್ಸ್ ನಮಗೆ ನೋಡಿದ ತಕ್ಷಣ ಸಿಕ್ಕಾಬಟ್ಟೆ ಒಂದು ಅಟ್ರಾಕ್ಟಿವ್ ಫೀಲ್ ಕೊಡುವಂಥದ್ದು, ಒಂದು ಹಳೆ ಕಾಲದ ರೇಂಜ್ಗೆ ಕರ್ಕೊಂಡು ಹೋಗುವಂಥದ್ದು. ಸೊ ಆ ಥರದೇ ಒಂದು ಯೂನಿಕ್ ಶಾಪ್ಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಸ್ಟೂಲ್ ಆಗಿರ್ಬೋದು, ಚಿಕ್ಕ ಲ್ಯಾಡರ್ ಆಗಿರ್ಬೋದು, ಆ ಒಂದು ಕ್ಲೋಸ್ ಮಾಡುವಂತ ಲಾಕಿಂಗ್ ಸಿಸ್ಟಮ್ ಇರುತ್ತಲ್ಲ ಅದಾಗಿರ್ಬೋದು, ಮೂವೇಬಲ್ ಚೇರ್ಸು, ಫೋಲ್ಡಬಲ್ ಚೇರ್ಸು, ಅದಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು ಮತ್ತೆ ಆಂಟಿಕ್ ಆಗಿತ್ತು. ಸೊ ಆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಹಾಗೆ ಈ ಒಂದು ಫರ್ನಿಚರ್ ಶಾಪ್ ಎಲ್ಲಿದೆ, ಈ ಒಂದು ಫರ್ನಿಚರ್ ಶಾಪ್ ಅಲ್ಲಿ ನಿಮ್ಗೆ ಸಿಗುವಂತ ಬಜೆಟೆಡ್ ರೇಂಜ್ ಏನು, ಪಾಲಿಶ್ಡ್ ಮತ್ತೆ ಕ್ವಾಲಿಟಿ ಎಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ, ಹಾಗೆ ನಿಮ್ಮ ಶಾಪ್ ನ ಪರಿಚಯ ಮಾಡ್ಕೊಡಿ. ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂತ ಪರ್ಟಿಕ್ಯುಲರ್ ಲೊಕೇಶನ್ ಹೇಳಿ. ನಮ್ಮ ವೀಕ್ಷಕರು ನಿಮ್ಮ ಶಾಪ್ ಅಲ್ಲಿ ಇರುವಂತಹ ಆಂಟಿಕ್ ಪೀಸಸ್ ನ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮಸ್ತೆ ವೀಕ್ಷಕರೇ, ನಾನು ಮನೋಜ್ ಅಂತ. ಓಕೆ, ನೀವು ಇವಾಗ ನೋಡ್ತಾ ಇರೋದು ರಾಹುಲ್ ಫರ್ನಿಚರ್ ಎಕ್ಸ್ಕ್ಲೂಸಿವ್ ಸೀಸಮ್ ವುಡ್ ಫರ್ನಿಚರ್ ಶೋರೂಮ್ ಇದು. ಇನ್ಫ್ಯಾಂಟ್ರಿ ರೋಡ್ ಅಲ್ಲಿ ಇದೆ, ಶಿವಾಜಿ ನಗರ್ ಆಪೋಸಿಟ್ ಬೋರಿಂಗ್ ಹಾಸ್ಪಿಟಲ್ ರೋಡ್. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಸೀಸಮ್ ವುಡ್ ಫರ್ನಿಚರ್ ಏನೇನು ಬರುತ್ತೆ, ಡೈನಿಂಗ್ ಟೇಬಲ್ಸ್, ಕಾಟ್ಸ್, ಸೆಂಟರ್ ಟೇಬಲ್ಸ್, ಬುಕ್ಸೆಲ್ಸ್ ಎಲ್ಲಾನು ಇದೆ. ನಾನು ಒಂದೊಂದಾಗಿ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಫಸ್ಟ್ ಕಾಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ ಸರ್. ಕಾಟ್ಸ್ ಕ್ವೀನ್ ಸೈಜ್ ಅಲ್ಲಿ, ಕಿಂಗ್ ಸೈಜ್ ಅಲ್ಲಿ ಬರುತ್ತೆ. ವಿತ್ ಸ್ಟೋರೇಜ್ ಬರುತ್ತೆ, ವಿತೌಟ್ ಸ್ಟೋರೇಜ್ ಬರುತ್ತೆ. ಸ್ಟೋರೇಜ್ ವಿತ್ ಹೈಡ್ರಾಲಿಕ್ ಬರುತ್ತೆ. ಸೊ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನಾವು ಅವ್ರಿಗೆ ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ. ಓಕೆ ಸರ್, ಇದು ಏನು ಬಜೆಟ್ ರೇಂಜ್ ಅಲ್ಲಿ ಬರುತ್ತೆ? ನೋಡಿ, ಈಗ ನಿಮಗೆ ಕ್ವೀನ್ ಸೈಜ್ ಆದ್ರೆ ನಿಮಗೆ ಅಪ್ರಾಕ್ಸಿಮೇಟ್ 30,000 ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ 55,000-60,000 ವರೆಗೂ ಇದೆ ವಿತ್ ಹೈಡ್ರಾಲಿಕ್ ಸ್ಟೋರೇಜ್. ಓಕೆ ಸರ್, ಬಜೆಟ್ ರೇಂಜ್ ಸ್ಟಾರ್ಟ್ ಆಗೋದು ಎಲ್ಲಿಂದ? 30,000 ಇಂದ ಸ್ಟಾರ್ಟ್ ಆಗುತ್ತೆ. ವಿತೌಟ್ ಸ್ಟೋರೇಜ್ ಕಾಟ್ಸ್. ಓಕೆ ಓಕೆ. ಅದೇ ತರ ನೋಡಿ, ಇದು ಕಿಂಗ್ ಸೈಜ್. ಎಲ್ಲ ನೋಡಿ ಯೂನಿಕ್ ಡಿಸೈನ್ಸ್ ಇದೆ. ಒಂದೊಂದು ಡಿಸೈನ್ ಬೇರೆ ತರ ಇದೆ. ಅದೇ ತರ ನಿಮ್ಗೆ ನೋಡಿ, ಇದು ವಿತೌಟ್ ಸ್ಟೋರೇಜ್ ಬರುತ್ತೆ. ಸೈಡ್ ಟೇಬಲ್ಸ್ ಬರುತ್ತೆ ಕಾಟ್ಸ್ ಗೆ. ಸರ್, ಇದು ಇನ್ಕ್ಲೂಡೆಡ್ ಅಥವಾ ಇಲ್ಲ? ಅದು ಎಕ್ಸ್ಕ್ಲೂಡಿಂಗ್ ಬೆಡ್ಸ್ ಅದು. ಓಕೆ, ಬೇಕು ಅಂದ್ರೆ ತಗೊಳ್ಬಹುದು. ಓಕೆ ನೋಡಿ, ಇದು ಹೈಡ್ರಾಲಿಕ್ ಕಾಟ್ ಅಂತ ಹೇಳ್ತೀವಿ. ಓಕೆ, ಇದು ಹೈಡ್ರಾಲಿಕ್ ಕಾಟ್, ಈಸಿಲಿ ಓಪನಬಲ್ ಇದು. ಓಕೆ ನೋಡಿ, ಓಕೆ, ಸ್ಟೋರೇಜ್ ಬರುತ್ತೆ. 2 ಸೈಡ್ ಸ್ಟೋರೇಜ್ ಅಲ್ವಾ ಸರ್ ಇದು? ಸರ್, ಇದು ಏನ್ ಸೈಜ್ ಬರುತ್ತೆ ಸರ್? ಇದು ನಿಮಗೆ 6x6.5 ಬರುತ್ತೆ. 6x6.5 ಬರುತ್ತೆ. ಸರ್, ಇದು ಸ್ಟ್ಯಾಂಡರ್ಡ್ ಅಥವಾ ಕಸ್ಟಮೈಸ್ ಕೂಡ ಮಾಡ್ಕೊಡಿ? ಇಲ್ಲ, ಸ್ಟ್ಯಾಂಡರ್ಡ್ ಬರೋದೇ 6x6.5 or 5x6.5. ಓಕೆ, ಕಸ್ಟಮರ್ ಏನಾದ್ರು ಕಸ್ಟಮೈಸ್ ಅವ್ರ ಹತ್ರ ಸೈಜ್ ಚೇಂಜ್ ಮಾಡ್ಕೊಡಿ ಅಂದ್ರೆ ಈ ಸೈಜ್ ಮಾಡ್ಕೊಡಿದ್ರೆ ಕಸ್ಟಮೈಸ್ ಮಾಡಬಹುದು. ಓಕೆ, ಮುಂಚೆ ಮ್ಯಾಟ್ರೆಸ್ ಏನಾದ್ರು ಇರುತ್ತೆ ಚೇಂಜ್ ಮಾಡ್ಕೊಡ್ತೀರಾ? ಓಕೆ ಓಕೆ. ಇದ್ರ ಬಗ್ಗೆ ಹೇಳಿ, ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ಇದು ಸೆಂಟರ್ ಟೇಬಲ್ ವಿತ್ ಟೇಬಲ್ ಸ್ಟೂಲ್ಸ್. ಓಕೆ, ಟೀ ಟೇಬಲ್ ಅಂತಾನು ಕರಿಬಹುದು. ಇದು 4 ಸ್ಟೂಲ್ಸ್ ಇದು. ಓಕೆ, ಇದರಲ್ಲಿ 2 ಸ್ಟೂಲ್ಸ್ ಬರುತ್ತೆ ನಿಮಗೆ. 2 ಸ್ಟೂಲ್ಸ್ ಬರುತ್ತೆ. ಅದೇ ತರ ಅಲ್ಲೊಂದು ಡಿಸೈನ್ ಇದೆ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ಲಿ ಒಂದು ಚೇರ್, ಕುರ್ಚಿ ತರ ಇತ್ತು, ಸ್ಟೂಲ್ ಇತ್ತು ಅಂತ ಹೇಳಿ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆರಾಮಾಗಿ ನೀವು ಈ ಒಂದು ಸ್ಟೂಲ್ ನ ಇದು ಕೆಳಗಡೆ ಹಾಕ್ಬಿಡ್ಬೋದು ಯೂಸ್ ಮಾಡಾದ್ಮೇಲೆ. ಓಕೆ ಸರ್, ಇದೇನ್ ಕಾಸ್ಟ್ ಅಲ್ಲಿ ಬರುತ್ತೆ? ಇದು ಯಾವ ರಾಜ್ಯದ್ದು? 26,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, 40 ವರೆಗೂ ಹೋಗುತ್ತೆ. 40 ವರೆಗೂ ಹೋಗುತ್ತೆ. ಡಿಪೆಂಡ್ ಅಪಾನ್ ಡಿಸೈನ್ಸ್ ಅಥವಾ ಸೈಜ್ ಸರ್? ಡಿಸೈನ್ಸ್. ಓಕೆ ಓಕೆ. ಆಮೇಲೆ ಇದು ಫಸ್ಟ್ ಕ್ವಾಲಿಟಿ ಸೀಸಮ್ ವುಡ್ ನಮ್ಮಲ್ಲಿ ಇರೋದು. ಇದು ಫುಲ್ಲಿ ಸೀಸನ್ಡ್ ಆಗಿರೋ ಸೀಸಮ್ ವುಡ್ ಇದು. ಹಂಗಾಗಿ ನೀವು ಕ್ವಾಲಿಟಿ ಪ್ರಾಡಕ್ಟ್ಸ್ ನೋಡಬಹುದು ಈ ಶೋರೂಮ್ ಅಲ್ಲಿ. ನೋಡಿ, ಇದು ಒಂದು ಡಿಸೈನ್ ವಿತ್ 4 ಸ್ಟೂಲ್ಸ್ ಸರ್ ಇದು? ಹೌದು, ಸೇಮ್ ಅಲ್ಲಿ ಡಿಸೈನ್ ಚೇಂಜ್ ಇದೆ. ಓಕೆ, ಡಿಸೈನ್ ಚೇಂಜ್ ಇದೆ. ನಿಮಗೆ ಕಾರ್ಡ್ಸ್ ಬರುತ್ತೆ, ಡಿಸೈನ್ ಡಿಫ್ರೆಂಟ್ ಡಿಸೈನ್. ನೋಡಿ, ಇದು ಒಂಥರ ಪೋಸ್ಟರ್ ಕಾಸ್ಟ್ ಅಂತ ಕಾಟ್ ಅಂತ ಪೋಸ್ಟರ್ ಕಾಟ್ ಅಂತ. ಇದು ನಿಮಗೆ ಕರ್ಟನ್ಸ್ ಎಲ್ಲ ಹಾಕೊಳ್ಬಹುದು. ಒಂಥರ ಆಂಟಿಕ್ ಪೀಸ್ ತರ ಹಳೆ ಕಾಲದಲ್ಲಿ ಪರ್ದೆ ಹಾಕ್ಲಿಕ್ಕೆ ನಾವು ತಿರ್ಗಾ ರಿಪೀಟ್ ಮಾಡಿದೀವಿ ಅದನ್ನ. ಕಸ್ಟಮರ್ಸ್ ಲೈಕ್ ಮಾಡಿದ್ದಾರೆ. ಓಕೆ ಓಕೆ. ಸರ್, ಇದು ಏನ್ ಸೈಜ್ ಅಲ್ಲಿ ಬರುತ್ತೆ ಸರ್? ಇದು ನಿಮಗೆ ಕ್ವೀನ್ ಅಲ್ಲೂ ಬರುತ್ತೆ, ಕಿಂಗ್ ಅಲ್ಲೂ ಬರುತ್ತೆ. ಸರ್, ಇದು ಮ್ಯಾಟ್ರಿಸಸ್ ಎಲ್ಲ ಅಥವಾ? ಮ್ಯಾಟ್ರಿಸ್ ನಿಮಗೆ ಪೆಪ್ಸ್ ಇದೆ, ಕೊರ್ಲಾನ್ ಇದೆ, ಡ್ಯೂರಾಫ್ಲೆಕ್ಸ್ ಇದೆ. ಓಕೆ, ನಿಮ್ಗೆ ಯಾವ ಕಂಪನಿ ಅದು ಕೂಡ ಇಲ್ಲೇ ಸಿಗುತ್ತೆ? ಇಲ್ಲೇ. ಓಕೆ ಓಕೆ ಓಕೆ. ಸರ್, ಇದು ಏನ್ ಚಾರ್ಜ್ ಅಲ್ಲಿ ಬರುತ್ತೆ ಸರ್? ಇದು ಆಲ್ಮೋಸ್ಟ್ ಇದು ನಿಮಗೆ 56,000 to 60,000 ಆಗುತ್ತೆ. ಓಕೆ, ಒಂದು 60-55 ರೇಂಜ್ ಅಲ್ಲಿ ಬಂದ್ಬಿಡುತ್ತೆ. ಓಕೆ ಓಕೆ.
ಸರ್ ಇದೇನ್ ಸರ್ ಇದು ಒಂದು ಹ್ಯಾಂಟಿಕ್ ತರ ಇದೆ. ಡ್ರೆಸ್ಸಿಂಗ್ ಟೇಬಲ್ ಅಂತ ಡ್ರಾಯರ್ಸ್ ಅಂಡ್ ಶಟರ್ಸ್ ಬರುತ್ತೆ. ಓಕೆ, ಇದು ನಿಮಗೆ 42,000 ವರೆಗೂ ಆಗುತ್ತೆ ನೋಡಿ, ವಿತ್ ಡ್ರಾಯರ್ಸ್ ಬರುತ್ತೆ ಇದು. ಓಕೆ ಓಕೆ ವೀಕ್ಷಕರೇ, ಇದು ಕೂಡ ನಿಮಗೆ ಹ್ಯಾಂಟಿಕ್ ತರನೇ ಕಾಣುತ್ತೆ. ಬರುತ್ತೆ ನಿಮಗೆ ಶೆಲ್ಫ್ಸ್ ಸಹ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ಕ್ಲೋಸಿಂಗ್ಸ್, ಇದನ್ನು ಸಹ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ನಿಮಗಿದೆ. ಓಕೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಸೇಮ್ ಸೆಂಟರ್ ಟೇಬಲ್ ನೋಡಿದ್ರಲ್ಲ, ವಿತ್ ಸೆಂಟರ್ ಟೇಬಲ್ ವಿತ್ ಯೂನಿಕ್ ಡಿಸೈನ್ ನೋಡಿ. ಓಕೆ ಓಕೆ, ಹಾ ಇದು ಯೂನಿಕ್ ಆಗಿದೆ, ನೀವು ನೋಡ್ತಾ ಇರಬಹುದು. ಓಕೆ, ನೈಸ್. ಇದೆಲ್ಲ ನೋಡಿ ಬುಕ್ ಶೆಲ್ಫ್ಸ್ ಇದು ಕ್ಲೋಸ್ಡ್, ಅದು ಓಪನ್. ಓಕೆ ಓಕೆ, ಹಾ ಸರ್ ಇದೇನ್ ಸೈಜ್ ಇದೆ ಸರ್? ಇದೆಲ್ಲ ಸೆಲ್ಫ್ಸ್ ಇದೆ ನೋಡಿ. ಓಕೆ ಓಕೆ, ಹಾ ವಿತ್ ಬೆಸ್ಟ್ ಪಾಲಿಶ್ ಫಿನಿಶಿಂಗ್. ಹೌದು ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರಬಹುದು, ಅಬ್ಸರ್ವ್ ಮಾಡ್ತಾ ಇರಬಹುದು, ಸಿಕ್ಕಾಬಟ್ಟೆ ಶೈನಿಂಗ್ ಫೀಲ್ ನಮಗೆ ಕೊಡ್ತಾ ಇದೆ. ಇಲ್ಲಿ ಸಿಕ್ಕಾಬಟ್ಟೆ ಶೈನಿಂಗ್ ಇದೆ, ಲೈಟ್ಗೂ ಅದಕ್ಕೂ ಅದ್ಭುತವಾಗಿ ಕಾಣ್ತಾ ಇದೆ ಸರ್. ಸಕ್ಕತ್ತಾಗಿದೆ ಸರ್. ಇದು ಮಾತ್ರ ಗ್ಲಾಸಿ ಫಿನಿಶ್ ಅಲ್ವಾ ಇದು? ಹೌದು, ಇದರಲ್ಲಿ ಗ್ಲಾಸಿನೂ ಮಾಡಬಹುದು, ಮ್ಯಾಟ್ ಮಾಡಬಹುದು, ಮ್ಯಾಟ್ ಕೂಡ ಹಾಕಬಹುದು. ನೋಡಿ ಇದು. ಓಕೆ ವೀಕ್ಷಕರೇ, ಇದು ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಸರ್ ಇದೇನು ಗೋಡೆ ಒಳಗಡೆನೂ ಸಹ ಇದು ಇಂಪ್ಲಿಮೆಂಟ್ ಮಾಡಬಹುದು? ಫುಲ್ಲಿ ವಾಲ್ ಮೌಂಟೆಡ್ ಬರಲ್ಲ ಇದರಲ್ಲಿ, ಸಪರೇಟ್ ಪೀಸ್ ಇದು. ಓಕೆ ಓಕೆ ಸರ್, ಏನ್ ಕಾಸ್ಟ್ ಅಲ್ಲಿ ಬರುತ್ತೆ ಸರ್? ಸೈಜ್ ಏನಿದು? ಇದು ನಿಮಗೆ 35,000 ವರೆಗೂ ಬರುತ್ತೆ ನಿಮಗೆ. ಓಕೆ ಸರ್, ಸೈಜ್ ಏನಿದೆ ಇದು? ಇದು ನಿಮಗೆ 3 ಫೀಟ್ಗೆ 5.5 ಫೀಟ್ 6 ಫೀಟ್ ಬರುತ್ತೆ. ಓಕೆ, ಅದು ಕೂಡ ಕಸ್ಟಮೈಸ್ ಆಗುತ್ತೆ. ಕಸ್ಟಮರ್ ಏನ್ ಸೈಜ್ ಕೇಳ್ತಾರೆ ಅದನ್ನ ಕೂಡ ಮಾಡ್ಕೊಡ್ತೀರಾ? ಇದು ಓಪನ್ ಬುಕ್ ಶೆಲ್ಫ್ ಬರುತ್ತೆ. ಓಪನ್ ಬುಕ್ ಶೆಲ್ಫ್ಸ್ ಇದೆಲ್ಲ ನೋಡಿ, ಅದೊಂಥರ ಯೂನಿಕ್. ಓಕೆ, ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರಬಹುದು, ಈಗಿನ ಹಳೆ ಕಾಲದ ಲೈಬ್ರರೀಸ್ ನೀವು ನೋಡ್ತಿರಲ್ಲ, ಆ ತರದಲ್ಲಿ ಶೆಲ್ಫ್ಸ್ ಅಲ್ಲಿ ನೀವು ನೋಡ್ತಿರಲ್ಲ, ಆ ತರ ಅಬ್ಸರ್ವ್ ಮಾಡ್ತಾ ಇರಬಹುದು. ಇದು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಶೈನಿಂಗ್ ಸಕ್ಕತ್ತಾಗಿದೆ. ಕಂಪ್ಲೀಟ್ ಸೀಸನ್ ಅಲ್ವಾ ಸರ್ ಇದು? ಫಸ್ಟ್ ಕ್ವಾಲಿಟಿ ಸೀಸನ್. ಓಕೆ ನೋಡಿ, ಇದು ಅಷ್ಟೇ ಯೂನಿಕ್ ಬುಕ್ ಶೆಲ್ಫ್ ಡಿಸೈನ್ ಇದು. ಓಕೆ, ಇದು ಡಿಸೈನೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಒಂಥರ ಆಂಗಲ್, ಡಿಫ್ರೆಂಟ್ ಆಂಗಲ್ ಅಲ್ಲಿ ಮಾಡಿದ್ದಾರೆ ಸರ್. ಇದೇನು ಸರ್, ಇದು ಎಷ್ಟು ಸೈಜ್ ಇದೆ? ಇದು ಅಷ್ಟೇ 2 ಫೀಟ್ಗೆ 6 ಫೀಟ್ ಬರುತ್ತೆ. ಓಕೆ, ಏನ್ ಕಾಸ್ಟ್ ಅಲ್ಲಿ ಬರುತ್ತೆ ಇದು? ಇದು ನಿಮಗೆ 30,000 to 35,000 ಕಾಸ್ಟ್. 30,000 to 35,000 ಕವರ್ ಆಗುತ್ತೆ ಸರ್. ಇದು ಸರ್, ಇದು ಅಷ್ಟೇ ನೋಡಿ, ಡ್ರೆಸ್ಸಿಂಗ್ ಟೇಬಲ್. ಇದು ಶೂ ರ್ಯಾಕ್ ಬರುತ್ತೆ ನಿಮಗೆ. ಓಕೆ, ಸೆಲ್ಫ್ಸ್, ಇದು ಶೂ ರ್ಯಾಕ್. ಇದು ಓಕೆ ಓಕೆ, ಶೂ ರ್ಯಾಕ್ ಇದು. ಡ್ರಾಯರ್ಸ್ ಬರುತ್ತೆ. ಓಕೆ ಸರ್, ಇದು ಕಂಪ್ಲೀಟ್ ಸೆಟ್ ಅಲ್ವಾ ಸರ್? ಇದು ಇಲ್ಲ, ಅದು ಸಪರೇಟ್. ಇದು ಇವೆರಡು ಸಪರೇಟ್, ಇದು ಸಪರೇಟ್. ಬರೀ ಮಿರರ್ ಅಷ್ಟೇ, ಮಿರರ್ ಮಾತ್ರ ಇದು. ಕಂಪ್ಲೀಟ್ ಶೂ ರ್ಯಾಕ್ ಇದೆ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು, ಮಿರರ್ಗೂ ಸಹ ಜಸ್ಟ್ ಕಂಪ್ಲೀಟ್ ಆಗಿ ಮ್ಯಾಟ್ ಫಿನಿಶಿಂಗ್ ಇದೆ ಇವಾಗ. ಮ್ಯಾಟ್ ಫಿನಿಶಿಂಗ್. ಓಕೆ, ಅದೇ ತರ ಗ್ಲಾಸಿನೂ ಮಾಡಬಹುದು. ಗ್ಲಾಸಿ ಫಿನಿಶಿಂಗ್. ಇದು ಗ್ಲಾಸಿ ಫಿನಿಶ್. ಇದು ಮ್ಯಾಟ್. ಇದು ಮ್ಯಾಟ್ ಫಿನಿಶ್. ಮ್ಯಾಟ್ ಫಿನಿಶ್ಗೂ ಗ್ಲಾಸಿ ಫಿನಿಶ್ಗೂ ನೀವು ಡಿಫರೆನ್ಸ್ ನೋಡ್ತಾ ಇರಬಹುದು. ಮ್ಯಾಟ್ ಫಿನಿಶ್ ಅಂದ್ರೆ ಈ ತರ ಬರುತ್ತೆ. ಓಕೆ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಸ್ಟಡಿ ಟೇಬಲ್ಸ್ ನೋಡಿರ್ತೀರಾ, ನಾನು ನಿಮಗೆ ಇವಾಗ ಯೂನಿಕ್ ಆಗಿರೋ ಸ್ಟಡಿ ಟೇಬಲ್ ತೋರಿಸ್ತೀನಿ. ಲೈಕ್ ಆಂಟಿಕ್ ಪೀಸ್ ತರ ನೋಡಿ. ಇದು ವಿತ್ ಕೀಬೋರ್ಡ್ ಬರುತ್ತೆ. ಕೀಬೋರ್ಡ್ ಸಹ ಬರುತ್ತೆ. ಹೌದು. ಓಕೆ, ಕೀಬೋರ್ಡ್ ಬಂದು ಲೆಗ್ ರೆಸ್ಟ್ ಬರುತ್ತೆ. ಆಮೇಲೆ 2 ಡ್ರಾಯರ್ ಮತ್ತೆ ಶಟರ್ಸ್ ಬರುತ್ತೆ. ಓಕೆ, ಇದರಲ್ಲೂ ಕಸ್ಟಮೈಸೇಷನ್ ಮಾಡಬಹುದು. ಇದು ಬರೀ ಟೇಬಲ್ ಆದ್ರೆ ನಿಮಗೆ 26,000 ಆಗುತ್ತೆ. 26,000 ಆಗುತ್ತೆ ಇದು ಟೇಬಲ್. ಈ ಸೈಜ್ ಗೆ ಟೇಬಲ್ ಇದು. 1.2 ಫೀಟ್ ಗೆ 4 ಫೀಟ್ ಬರುತ್ತೆ. ಇದು 2x4 ಬರುತ್ತೆ ಇದು. ಓಕೆ ಓಕೆ, ಇದು ಕೂಡ ನಿಮಗೆ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಸಿಸ್ಟಮ್ ವುಡ್ ಅಲ್ಲಿ. ಓಕೆ, ಅದು ಲುಕ್ ಕೊಡುತ್ತೆ. ಯಾವುದೋ ಒಂದ್ ಕಡೆ ಮಾತ್ರ ಮ್ಯಾಟ್ ಫಿನಿಶ್ ಬಂದಿರುತ್ತೆ. ಅದು ಕಸ್ಟಮರ್ಸ್ ಚಾಯ್ಸ್ ಮೇಲೆ. ಓಕೆ ಓಕೆ, ಕೆಲವರು ಮ್ಯಾಟ್ ಫಿನಿಶಿಂಗ್ ಕೇಳ್ತಾರೆ, ಇನ್ನು ಕೆಲವರು ಗ್ಲಾಸಿ ಫಿನಿಶ್ ಕೇಳ್ತಾರೆ. ಓಕೆ ಓಕೆ ಸರ್, ಇದೇನ್ ಸರ್ ಇದು? 4 ಎಲ್ಲ ಡೈನಿಂಗ್ ಟೇಬಲ್ಸ್ ಬರುತ್ತೆ ನೋಡಿ ಇಲ್ಲಿಂದ. ಓಕೆ ಓಕೆ, ಡೈನಿಂಗ್ ಟೇಬಲ್ ನೀವು ಇವಾಗ ನೋಡ್ತಾ ಇರುವಂತದ್ದು ಸೀಸಮ್ ವುಡ್ ನ ಒಂದು ಡೈನಿಂಗ್ ಟೇಬಲ್. ಇದು 4 ಸೀಟರ್ ಡೈನಿಂಗ್ ಟೇಬಲ್. ಓಕೆ, ಅದೇ ತರ ವಿತ್ ಟೈಲ್ಸ್ ಡೈನಿಂಗ್ ಟೇಬಲ್. ಸರ್ ಇದು ಏನ್ ಸೈಜ್ ಅಲ್ಲಿ ಬರುತ್ತೆ ಸರ್? ಇದು 3x4 ಬರುತ್ತೆ. 3x4 ಇದೆ. 6 ಆದ್ರೆ 6 ಸೀಟರ್ ಆದ್ರೆ 3x5. ಸರ್ ಇದು 3x4 ಏನ್ ಕಾಸ್ಟ್ ಅಲ್ಲಿ ಬರುತ್ತೆ ಸರ್? ಇದು 32,000 ಇಂದ ಸ್ಟಾರ್ಟ್ ಆಗುತ್ತೆ. 32,000 ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಸರ್, ಇದು ಡ್ಯೂರಬಲ್ ಬರುತ್ತಲ್ಲ ಸರ್? ಹೌದು, ಆರಾಮ್ಸೆ ನೀವು 15 ಎಷ್ಟು ವರ್ಷ ಬರ್ಬೋದು ಸರ್ ಇದು? ನಾವೇ 5 ಇಯರ್ಸ್ ವಾರಂಟಿ ಕೊಡ್ತೀವಿ. ಆರಾಮ್ಸೆ 10 ರಿಂದ 15 ವರ್ಷ ಯೂಸ್ ಮಾಡಬಹುದು. 10 ರಿಂದ 15 ವರ್ಷ ಆರಾಮ್ ಬರುತ್ತೆ. ಒಂದ್ಸಲ ಪಾಲಿಶ್ ಮಾಡಿಸ್ಕೊಂಡ್ರೆ ಸಾಕು, ಹೊಸ ತರನೇ ಕಾಣುತ್ತೆ. ಓಕೆ ಓಕೆ ಸರ್, ಇದು ಏನ್ ಸರ್? ಇದು ನೋಡಿ, ಇದು ಯೂನಿಕ್ ಆಗಿದೆ. ಓಕೆ ಓಕೆ, ಇದು ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಮೇಲೆ ಗ್ಲಾಸ್ ಫಿನಿಶ್ ಅಲ್ವಾ ಸರ್ ಇದು? ಹೌದು, ಮೇಲ್ಗಡೆ ಗ್ಲಾಸ್ ಇದೆ. ಗ್ಲಾಸ್ ಫಿನಿಶ್ ನೀವು ಇಲ್ಲಿ ನೋಡ್ತಾ ಇರುವಂತದ್ದು. ಕೆಳಗಡೆ ಮಾತ್ರ ಸಿಕ್ಕಾಬಟ್ಟೆ ಒಂದು ಫಿನಿಶ್ ನೀವು ನೋಡ್ತಾ ಇರಬಹುದು. ಡಿಸೈನ್ಸ್ ನೀವೆಲ್ಲ ನೋಡ್ತಿರುವಂತದ್ದು ಒಳಗಡೆ ಪೇಂಟ್ ಅಲ್ಲ ಆಕ್ಚುಲಿ ಇದು ಸರ್. ಏನು ಸರ್? ಇದೆಲ್ಲ ಟೈಲ್ಸ್. ಇದು ಟೈಲ್ಸ್ ಇದೆ ಆಕ್ಚುಲಿ, ನೀವು ಅಬ್ಸರ್ವ್ ಮಾಡ್ತಾ ಇರೋದು. ಓಕೆ, ಟೈಲ್ಸ್ ನ ಫಿಕ್ಸ್ ಮಾಡಿರೋದು. ಇದು ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಪೇಂಟಿಂಗ್ ತರನೇ ಕಾಣುತ್ತೆ, ಬಟ್ ಇಟ್ಸ್ ಟೈಲ್ಸ್, ಸಿರಾಮಿಕ್ ಟೈಲ್ಸ್. ಸಿರಾಮಿಕ್ ಟೈಲ್ಸ್ ಇದು. ಓಕೆ ಓಕೆ, ಅದೇ ತರ ಚೇರ್ಸ್ ನೋಡಿ ಎಷ್ಟು ಯೂನಿಕ್ ಆಗಿದೆ. ಹೌದು ವೀಕ್ಷಕರ, ನೀವು ಇಲ್ಲಿ ನೋಡ್ತಾ ಇದು ಸಹ ಗ್ಲಾಸ್ ಫಿನಿಶ್ ಅಲ್ವಾ ಸರ್? ಇದು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ. 6 ಸೀಟರ್ ಮಾಡಬಹುದು. ಅದು ನಿಮಗೆ 55,000 ಅಲ್ಲಿ ಸಿಗುತ್ತೆ. ಓಕೆ ಓಕೆ, ನಾರ್ಮಲ್ ಪ್ರೈಸಸ್ ಹೇಳ್ತಾ ಇರೋದು. ಕಸ್ಟಮರ್ಸ್ ಬಂದ್ರೆ ನಾವು ಬೆಸ್ಟ್ ಪ್ರೈಸ್ ವಿತ್ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ. ಓಕೆ, ಕಡಿಮೆ ಸಹ ಮಾಡ್ಕೊಡ್ತೀರಾ? ಎಲ್ಲ ಫ್ಲಕ್ಚುಯೇಟ್ ಕೂಡ ಆಗುತ್ತೆ. ನೀವು ಹೇಳಿದ ಪ್ರೈಸ್ ಫಿಕ್ಸ್ ಇರೋದಿಲ್ಲ. ಏನಿಲ್ಲ. ಓಕೆ ಓಕೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಇದು ನೋಡಿ, ಇದು ಅಷ್ಟೇ 4 ಸೀಟರ್ 6 ಸೀಟರ್ ಡೈನಿಂಗ್. ಇದು ಬಂದು ನೋಡಿ ಡಿಸೈನ್ ಫುಲ್ ಕಾರ್ವಿಂಗ್ ಚೇರ್ ಬರುತ್ತೆ ಇದು. ಓಹೋ, ಇದು ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್. ಇದು ಡಿಸೈನ್ ಸಹ ಚೆನ್ನಾಗಿ ಕೊಟ್ಟಿದ್ದಾರೆ.
ಓಕೆ ಅದೇ ತರ ಇದು 4 ಸೀಟರ್ ವಿತ್ ಈಗ ಸ್ಪೇಸ್ ಕನ್ಸ್ಟ್ರೆಂಟ್ ಇರುತ್ತಲ್ಲ ಓಕೆ ಓಕೆ ಈ ತರ ಟೇಬಲ್. ಓ ಇದು ಎಲ್ ಶೇಪ್ ಚೇರ್ ಇದೆ ನೋಡಿ ವೀಕ್ಷಕರೇ, ಸಖತ್ತಾಗಿದೆ. ನಿಮಗೆ ಸ್ಪೇಸ್ ಅಷ್ಟು ಅಕಾಮಡೇಟ್ ಆಗಲ್ಲ. ಸ್ವಲ್ಪ ಸ್ಪೇಸ್ ಅಲ್ಲಿ ಒಳಗಡೆ ಹೋಗುತ್ತೆ. ಓ ನಿಮಗೆ ಗೊತ್ತೇ ಆಗೋದಿಲ್ಲ ಒಂದು ಚೇರ್ ಇದೆ ಅಂತ ಹೇಳಿ. ಓಕೆ ಓಕೆ ಸರ್, ಓಪನ್ ಮಾಡಿ ಸರ್ ಇದು. ಓಕೆ ವೀಕ್ಷಕರೇ, ಒಂದು ಚೇರ್ ಇತ್ತು ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಆರಾಮಾಗಿ ಒಬ್ರು ಆರಾಮಾಗಿ ಕುತ್ಕೊಬಿಟ್ಟು ಯೂಸ್ ಮಾಡಾದ್ಮೇಲೆ ಮತ್ತೆ ಒಳಗೆ ಹಾಕಿದ್ರೆ ನಮಗೆ ಅಲ್ಲಿ ಚೇರ್ ಇತ್ತು ಅಂತಾನೆ ಸಹ ಒಂದು ಫೀಲ್ ಬರೋದಿಲ್ಲ. 4 ಸೀಟರ್. ಓಕೆ 6 ಸೀಟರ್ ಮಾಡ್ಬೋದು. 6 ಸೀಟರ್ದು ಬರುತ್ತೆ ಇದರಲ್ಲಿ. ಓಕೆ ಓಕೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಇದು ಅಷ್ಟೇ, ಇದು ನೋಡ್ತಾ ಇರಬಹುದು ಆಂಟಿಕ್ ಟ್ರೆಜರ್ ಬಾಕ್ಸ್ ಅರನೇ ನಮಗೆ ಕಾಣ್ತಾ ಇದೆ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಓಕೆ, ನೀವು ಕಿಚನ್ ಹತ್ರ ಅಥವಾ ನಿಮ್ಗೆ ಎಲ್ಲಾದ್ರೂ ಡೈನಿಂಗ್ ಹಾಲ್ ಅಲ್ಲಿ ಆ ಏರಿಯಾದಲ್ಲಿ ಯೂಸ್ ಮಾಡಬಹುದು. ಓಕೆ, ಇದು ನೋಡಿ ನಿಮ್ಗೆ ಹ್ಯಾಂಡಲ್ಸ್ ಎಲ್ಲ ಒಂಥರ ಆಂಟಿಕ್ ಆಗಿದೆ. ಓಕೆ ನೋಡಿ, ಇದು ಅಷ್ಟೇ ವಿತ್ ಟೈಲ್ಸ್ ಫಿನಿಶಿಂಗ್ ಇದೆ. ಓಕೆ, ಒಳಗಡೆ ಎಲ್ಲ ಸೆಲ್ಸ್ ಇರುತ್ತೆ ನೋಡಿ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು ಒಳಗಡೆ ಶೆಲ್ಫ್ಸ್ ಕೂಡ ಇದೆ. ಒಳಗಡೆನೂ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದೀವಿ ನಾವು. ಒಳಗಡೆನೂ ಸಹ ನೆಗ್ಲೆಕ್ಟ್ ಮಾಡಿಲ್ಲ, ಒಳಗಡೆನೂ ಸಹ ಗ್ಲಾಸಿ ಫಿನಿಶ್ ಕೊಟ್ಟಿದ್ದೀರಾ. ಓಕೆ ವೀಕ್ಷಕರೇ, ಇದು ನಿಮಗೆ ಅರೌಂಡ್ 28,000 ಆಗುತ್ತೆ. 28,000 ಅಲ್ಲಿ ಬಂದ್ಬಿಡತ್ತೆ ಇದು. ಓಕೆ ಓಕೆ, ನೋಡಿ ಇದೆಲ್ಲ ಒಂಥರ ಆಂಟಿಕ್ ಆಗಿ ಮಾಡಿದೀವಿ ನೋಡಿ. ಹೌದು ವೀಕ್ಷಕರೇ, ಹ್ಯಾಂಡಲ್ ಒಂದೊಂದು. ಹೌದು ಹೌದು, ನೋಡಿ ಒಂದೊಂದು ಹ್ಯಾಂಡಲ್ ಒಂದೊಂದು ಯೂನಿಕ್ ಆಗಿದೆ. ಓಕೆ ಓಕೆ, ಅಂದ್ರೆ ಇದೆಲ್ಲ ಒಂಥರ ಹಳೆ ಕಾಲದ ವೈಬ್ ಕೊಡುತ್ತೆ ನಮಗೆ. ಸ್ಟಾರ್ಟ್ ಆಗಲಿ ಅಂತ ಮಾಡಿರ್ತೀವಿ ನೋಡಿ. ಇದು ಬಂದು 6 ಸೀಟರ್ ಡೈನಿಂಗ್ ಟೇಬಲ್ ವಿತ್ ಬೆಂಚ್ ಆಪ್ಷನ್. ಬೆಂಚ್ ಆಪ್ಷನ್ ಇದೆ. 4 ಚೇರ್ಸ್ ಇದೆ ವಿತ್ ಇದು ಐರನ್ ಜಾಲಿ ಅಂತ ಕರಿತೀವಿ ನಾವು. ಐರನ್ ಜಾಲಿ ಅಂತ ಕರೀತೀವಿ. ಐರನ್ ಜಾಲಿ ಡಿಸೈನ್ ಇದು. ಓಕೆ, ಅದ್ರ ಪ್ರಕಾರ ವಿತ್ ಬೆಂಚ್ ಕೊಡ್ತೀವಿ ಸರ್. ಬೆಂಚ್ 3 ಸೀಟರ್ ಅಲ್ಲ, 2 ಸೀಟರ್ ಕಂಫರ್ಟಬಲ್ ಇದು. ಓಕೆ, ಬೆಂಚ್ ಇದು 4 ಸೀಟರ್ ಚೇರ್ ಪ್ಲಸ್ 2 ಸೀಟರ್ ಬೆಂಚ್ ಇದು. 2 ಸೀಟರ್ ಬೆಂಚ್ ಇದು. ಓಕೆ ಸರ್, ಲ್ಯಾಡರ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಆಂಟಿಕ್ ಲ್ಯಾಡರ್ ಅಂತ ಹೇಳಿ. ಇದರ ಬಗ್ಗೆ ಹೇಳಿ ಸರ್. ಇದು ನೋಡಿ ಕಾರ್ನರ್ ಸ್ಟ್ಯಾಂಡ್ ಅಂತೀವಿ ಅದಕ್ಕೆ. ಓಕೆ, ಏನಾದ್ರೂ ನಿಮ್ಮ ಕಾರ್ನರ್ ಅಲ್ಲಿ ಐಟಮ್ಸ್ ಇಟ್ಕೊಳ್ಳೋಕೆ, ಫ್ಯಾನ್ಸಿ ಐಟಮ್ಸ್ ಇಟ್ಕೊಳ್ಳೋಕೆ. ಓ, ಪ್ರತಿಯೊಂದು ಮನೆಯಲ್ಲೂ ಕಾರ್ನರ್ ಎಷ್ಟಾಗುತ್ತೆ ಅಂತ ಹೇಳ್ತಾರೆ. ಹೌದು, ಆಮೇಲೆ ಇದು ಫೋಲ್ಡಬಲ್ ಬರುತ್ತೆ ನೋಡಿ. ಫೋಲ್ಡಬಲ್ ಬರುತ್ತೆ. ಹೌದು, ಕಂಪ್ಲೀಟ್ ಸ್ಟ್ಯಾಂಡ್ ಫೋಲ್ಡ್ ಆಗುತ್ತೆ ನೋಡಿ ಇವಾಗ. ಓಕೆ ಓಕೆ, ಓಕೆ ನೋಡಿ ಕಂಪ್ಲೀಟ್ ಆಗಿ ಫೋಲ್ಡ್ ಆಗೋಯ್ತು. ಬೇಕು ಅಂದ್ರೆ ಬೇರೆ ಪ್ಲೇಸಸ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಆ ತರ ಫುಲ್ ಫೋಲ್ಡ್. ಓಕೆ, ಕಾರ್ನರ್ ಅಲ್ದೇನೆ ಬೇರೆ ಪ್ಲೇಸ್ ಸಹ ಯೂಸ್ ಮಾಡ್ಕೋಬಹುದು. ಸರಿ, ಇವಾಗ ಓಪನ್ ಮಾಡಿ ನೋಡಿ. ಓಪನ್ ಮಾಡ್ತೀವಿ. ಓಕೆ ಓಕೆ, ಓಪನ್ ಮಾಡಿದಾಗ ಫುಲ್ ಸೆಲ್ಸ್ ಹಂಗೆ ಬಂದ್ಬಿಡುತ್ತೆ. ಫುಲ್ ಸೆಲ್ಸ್ ಓಪನ್ ಆಗ್ಬಿಡುತ್ತೆ. ಇದರಲ್ಲಿ ನಿಮಗೆ 3 ಸೆಲ್ಸ್ 4 ಸೆಲ್ಸ್ 6 ಸೆಲ್ಸ್ ವರೆಗೂ ತಗೊಳ್ಬಹುದು ನೀವು. ಓಕೆ ಓಕೆ, ಇದು ಡಿಪೆಂಡ್ ಅಪಾನ್ ಕಸ್ಟಮೈಸ್ ಕೂಡ ಮಾಡ್ತೀವಿ. ವಿತ್ 3 ಸ್ಟೂಲ್ಸ್ ಬರುತ್ತೆ. ಯೂನಿಕ್ ಆಗಿದೆ ಇದು. ಒಂದ್ರ ಮೇಲೆ. ಓಕೆ ನೋಡಿ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು ಒಂದರೊಳಗಡೆ ಒಂದು ಇತ್ತು ಆಕ್ಚುಲಿ ಇದು. ಓಕೆ ಸರ್, ಏನ್ ಸರ್ ಇದು? ಇದು ಅರೌಂಡ್ ನಿಮಗೆ 9,000 ಚೇಂಜ್ ಆಗುತ್ತೆ. 9,000 ಚೇಂಜ್ ಅಲ್ಲಿ ಬಂದ್ಬಿಡುತ್ತೆ. ಇದರೊಳಗೆ ನಿಮಗೆ ಒಂದು 3-4 ಡಿಸೈನ್ಸ್ ಬರುತ್ತೆ, ಬಟ್ ಇವಾಗ ಅದು ಖಾಲಿ ಆಗಿದೆ. ಸೊ ನಿಮಗೆ ಈ ತರ ನೋಡಿ ಫುಲ್ ಸ್ಪೇಸ್ ಕನ್ಸ್ಟೆಂಟ್ ಇರೋರಿಗೆ ಇದು ಆರಾಮ್ಸೆ ಯೂಸ್ ಮಾಡಬಹುದು. ಓಕೆ ಓಕೆ ಸರ್, ಅದೇ ತರ ನಿಮಗೆ ಸೋಫಾಸು ಬರುತ್ತೆ. ಓಕೆ, 311 ಇದು 311 ವಿತ್ ಸೆಂಟರ್ ಟೇಬಲ್ ಬರುತ್ತೆ ಆಪ್ಷನ್. ವಿತ್ ಸೆಂಟರ್ ಟೇಬಲ್ ಇದು ನಿಮಗೆ 75,000 ಆಗುತ್ತೆ. ಇದು ನಿಮಗೆ ಎಲ್ಲ 55,000 ಇಂದ ಸ್ಟಾರ್ಟ್ ಆಗುತ್ತೆ. 55,000 ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಫ್ಯಾಬ್ರಿಕ್ ಎಲ್ಲ ಕಸ್ಟಮೈಸೇಷನ್ ಮಾಡಬಹುದು. ಇದೆಲ್ಲ ಅಲ್ವಾ? ಇದೆಲ್ಲ. ಓಕೆ, ಇದು ನೋಡಿ ಪ್ಯೂರ್ ಟೀಕ್ ವುಡ್. ಇದು ಪ್ಯೂರ್ ಟೀಕ್ ವುಡ್. ಇದು ಅರೌಂಡ್ 85,000 ಆಗುತ್ತೆ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಮ್ಯಾಟ್ ಫಿನಿಶಿಂಗ್ ಕೊಟ್ಟಿರುವಂತದ್ದು ಸಕ್ಕತ್ತಾಗಿ ಕಾಣ್ತಾ ಇದೆ. ನೀವು ಮ್ಯಾಟ್ ಫಿನಿಶ್ ಅಂದ್ರೆ ಒಂದು ಎಕ್ಸಾಂಪಲ್ ಇದನ್ನ ನೋಡಬಹುದು. ಓಕೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಇದು ಮ್ಯಾಟ್ ಫಿನಿಶಿಂಗ್ ಏನು? ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು ನಿಮಗೆ ಫ್ಯಾಬ್ರಿಕ್ಸ್ ನಾವು ಕಸ್ಟಮೈಸೇಷನ್ ಮಾಡಿ ಕೊಡಬಹುದು. ಇದು ಫುಲ್ ಕಂಪ್ಲೀಟ್ ಟೀಕ್ ವುಡ್. ಇದು ಪ್ಯೂರ್ ಟೀಕ್ ವುಡ್. ನಿಮ್ಗೆ ಎಲ್ಲಿ ಸೈಡ್ ಅಲ್ಲಿ ಸ್ಟ್ಯಾಂಡ್ ಇರುತ್ತೆ. ನಿಮ್ಗೆ ಏನಾದ್ರು ಬುಕ್ಸ್ ಪೇಪರ್ಸ್ ಇಟ್ಕೊಳ್ಳೋಕೆ. ಸೊ ಇದನ್ನು ಅಷ್ಟೇ ಕಸ್ಟಮೈಸೇಷನ್ ಮಾಡಬಹುದು. ಕಸ್ಟಮೈಸ್ ಮಾಡಬಹುದು. ಇದು ನೋಡಿ ಇನ್ನೊಂದು ಡೈನಿಂಗ್ ಟೇಬಲ್ 6 ಸೀಟರ್. ಓಕೆ, ಇದು ನೋಡಿ ಡಿಸೈನ್ ಯೂನಿಕ್ ಆಗಿದೆ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ಲಿ ಫಿನಿಶ್ ಇದು. ಓಕೆ, ಸೆಮಿ ಗ್ಲಾಸ್ ಫಿನಿಶಿಂಗ್. ಸೆಮಿ ಗ್ಲಾಸ್ ಫಿನಿಶ್. ಓಕೆ, ಮ್ಯಾಟ್ ಫಿನಿಶ್ ಇರುತ್ತೆ. ಮ್ಯಾಟ್ ಮಾಡಬಹುದು, ಸೆಮಿ ಗ್ಲಾಸ್ ಗ್ಲಾಸಿ ಮಾಡಬಹುದು, ಮೂರು ಫಿನಿಶಿಂಗ್ ಮಾಡಬಹುದು. ಓಕೆ, ನೀವು ವೀಕ್ಷಕರೇ ಇಲ್ಲಿ ಕೆಳಗಡೆ ಡಿಸೈನ್ ನೋಡ್ತಿದ್ದೀರಾ, ಮೇಲ್ಗಡೆ ಗ್ಲಾಸ್ ಕೋಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಇದು ಒಂದು ಸ್ವಲ್ಪ ಶೈನಿಂಗ್ ಫೀಲ್ ಕೊಡುವಂತದ್ದು. ಓಕೆ ಸರ್, ಇದು ಏನು ಕಾಸ್ಟ್ ಅಲ್ಲಿ ಬರುತ್ತೆ ಸರ್? ಇದು ಸರ್ ಇದು ನಿಮಗೆ 55 to 60 ಅಲ್ಲಿ ಬಂದ್ಬಿಡುತ್ತೆ. ಓಕೆ ಸರ್, ಇದರ ಬಗ್ಗೆ ಹೇಳಿ. ನೋಡಿ, ನೀವು ಅವಳೇ ಸೆಂಟರ್ ಟೇಬಲ್ ತೋರಿಸಿದೆ ನಾನು 4 ಸ್ಟೂಲ್ದು. ಅದೇ ತರ ಇದು 2 ಸ್ಟೂಲ್ ಬರುತ್ತೆ ನೋಡಿ. ಓಕೆ, ಇದು 2 ಸೀಟರ್ದು. ಓಕೆ ಓಕೆ, ನಿಮಗೆ ಆಕ್ಚುಲಿ ಆರಾಮಾಗಿ ಇದು ಸ್ಪೇಸ್ ರೆಡ್ಯೂಸ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಯೂಸ್ ಆಗುವಂತದ್ದು. ಓಕೆ ಸರ್, ನಿಮ್ಮ ಶಾಪ್ ಅಲ್ಲಿ ನಾವು ಇಷ್ಟೋ ತನಕ ಒಂದು ಹ್ಯಾಂಟಿಕ್ ಡಿಸೈನ್ ಇರುವಂತ ಒಂದು ಸೀಸಮ್ ವುಡ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡ್ವಿ. ನಿಮ್ಮ ಶಾಪ್ ಬಗ್ಗೆ ಓವರ್ ಆಲ್ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನೀವು? ನಾನು ವೀಕ್ಷಕರಿಗೆ ಹೇಳೋದು ಇಷ್ಟೇನೆ, ನಿಮಗೆ ಫಸ್ಟ್ ಕ್ವಾಲಿಟಿ ಸೀಸಮ್ ವುಡ್ ಫರ್ನಿಚರ್ ಬೇಕು ಬ್ಯಾಂಗ್ಳೂರಲ್ಲಿ ಅಂದರೆ ರಾಹುಲ್ ಫರ್ನಿಚರ್ಗೆ ಬನ್ನಿ. ಇನ್ಫ್ಯಾಂಟ್ರಿ ರೋಡಲ್ಲಿ ಇರುವಂಥದ್ದು ಫರ್ನಿಚರ್ ಇದು. ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ವೆರೈಟಿ ಸೀಸಮ್ ವುಡ್ದು ಫರ್ನಿಚರ್ ಸಿಗುತ್ತೆ. ಸೊ ವಿತ್ ಬೆಸ್ಟ್ ಪ್ರೈಸ್ ವಿತ್ ಬೆಸ್ಟ್ ಕ್ವಾಲಿಟಿ ಅಂತ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.